ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿಮ್ಮೆಲ್ಲರಿಗಾಗಿಯೂ ಈ ಸಮಯದಲ್ಲಿ ಈ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಾವು ಈ ತಿಂಗಳು ಮಕ್ಕಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಬೆಳೆದು ಬರುವ ತಲೆಮಾರಿಗಾಗಿ, ಅವರ ಒಳ್ಳೆಯ ಭವಿಷ್ಯಕ್ಕಾಗಿ, ಒಂದೊಂದು ಮಕ್ಕಳು ದೈವಿಕ ಕಾರ್ಯದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ ವಹಿಸಬೇಕು. ಹೀಗೆ ನಾವು ಪ್ರಾರ್ಥಿಸುವಾಗ ದೇವರು ಅವರನ್ನು ಲೋಕದ ಉನ್ನತಕ್ಕೆ ತಲುಪಿಸುತ್ತಾರೆ. ಆಮೇನ್. ದೈವಿಕ ಕಾರ್ಯಗಳಲ್ಲಿ ಬೆಲೆ ನೀಡುವವರಿಗೆ, ಅದು ಮಕ್ಕಳಾದರೂ ಸರಿ, ಹಿರಿಯರಾದರೂ ಸರಿ, ದೇವರು ಸಹ ಬೆಲೆ ನೀಡುತ್ತಾರೆ. ತಂದೆ ತಾಯಿಗಳೇ, ನೀವು ನಿಮ್ಮ ಮಕ್ಕಳಿಗೆ ಮಾತ್ರವಲ್ಲ, ಆ ಪ್ರಾಯದಲ್ಲಿರುವ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ. ನಮ್ಮ ಪ್ರಾರ್ಥನೆ ಅವರ ಭವಿಷ್ಯದಲ್ಲಿ ಒಳ್ಳೆಯ ಒಂದು ತಲೆಮಾರನ್ನು, ಒಳ್ಳೆಯ ಒಂದು ಸಮೂಹವನ್ನು ತಲೆ ಎತ್ತಿ ಬರಲು ಸಾಧ್ಯವಾಗಲಿ. ದೇವರ ಶಕ್ತವಾದ ಕರ ಸಹಾಯ ನಿಮಗೆ ಅನುಭವಿಸಲು ಸಾಧ್ಯವಾಗಲಿ. ಪ್ರತಿನಿತ್ಯ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯವನ್ನು ಆಲಿಸುವಾಗ ದೇವರು ನನ್ನೊಂದಿಗೆ ಮಾತನಾಡುತ್ತಿದ್ದಾರೆ ಎಂಬ ಒಂದು ಅನುಭವ ನಿಮಗೆ ಉಂಟಾಗಲಿ. ಇಂದಿನ ದೇವರ ವಾಕ್ಯ ನಿನ್ನೆ ಆಲಿಸಿದ್ದ ವಾಕ್ಯಕ್ಕೆ ಸಂಬಂಧಪಟ್ಟ ವಾಕ್ಯವಾಗಿದೆ. ಯಾರಿಗೂ ಪರಿಹರಿಸಲು ಸಾಧ್ಯವಾಗದ ಒಂದು ದೊಡ್ಡ ವಿಷಯವು ಕಷ್ಟದ ವಿಷಯವಾಗಿತ್ತು. ಈ ಎಲ್ಲ ಅವಸ್ಥೆಯಲ್ಲಿ ಕುಗ್ಗಿ ಹೋದ ವ್ಯಕ್ತಿಯನ್ನು ನಾವು ಈಗ ಕಾಣಬಹುದು. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 26ನೇ ವಾಕ್ಯ. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರು, ಕೈಯಲ್ಲಿದ್ದ ಹಣವೆಲ್ಲವೂ ವ್ಯಯ ಮಾಡಿದರು. ಅವಳ ರೋಗ ಮಾತ್ರ ಉಲ್ಬಣ ಆಗುತ್ತಿತ್ತೇ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ. ಪ್ರಿಯರೇ, ಎಲ್ಲವನ್ನು ಮಾರಿ ಚಿಕಿತ್ಸೆ ಮಾಡಿ ಅನೇಕ ವೈದ್ಯರನ್ನು ಪುನಃ ಹೋಗಿ ನೋಡಿ, ಅವರ ರೋಗ ಮಾತ್ರ ಕಮ್ಮಿಯಾಗುವುದಿಲ್ಲ, ಜಾಸ್ತಿಯಾಗಿತ್ತು ಎಂದು ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು. ಮನುಷ್ಯನಿಗೆ ಪರಿಹರಿಸಲು ಸಾಧ್ಯವಾಗದ ಒಂದು ಅವಸ್ಥೆಯಾಗಿತ್ತು. ಮನುಷ್ಯನಿಗೆ ಅಸಾಧ್ಯವಾದ ಒಂದು ಸಮಸ್ಯೆ ಹಾಗೆ ಇದ್ದ ಅವಸ್ಥೆಯಲ್ಲಿ ಆಗಿದೆ. ದೇವರ ಸನ್ನಿಧಿಗೆ ನಾವು ತಲುಪುವುದು. ಪ್ರಿಯರೇ, ದೇವರ ಸನ್ನಿಧಿಗೆ ತಲುಪುವಾಗ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರವಿದೆ. ಅದು ದೇವರ ಸನ್ನಿಧಿಗೆ ತಲುಪಿಸುವುದು ನಮ್ಮ ಒಂದು ಕರ್ತವ್ಯವಾಗಿದೆ. ಪ್ರಿಯರೇ, ನೀವು ದೇವರ ವಾಕ್ಯವನ್ನು ಆಲಿಸುವಾಗ ಅನೇಕ ದಿನದಿಂದ, ಅನೇಕ ತಿಂಗಳಿಂದ, ಅನೇಕ ವರ್ಷದಿಂದ ಪರಿಹರಿಸಲಾಗದ ಸಮಸ್ಯೆಗಳು ಇದ್ದರೆ ದೇವರ ಸನ್ನಿಧಿಗೆ ಈ ಕ್ಷಣವೇ ಅದನ್ನು ತರಬೇಕು. ಆಗ ವಾಕ್ಯ ಆಲಿಸುವಾಗ ಅವಿಶ್ವಾಸದಿಂದ ಹೇಳಿರಿ, ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಿದೆ ಎಂದು. ದೇವರ ಸನ್ನಿಧಿಯಲ್ಲಿ ನಮಗೆ ಪ್ರಾರ್ಥಿಸೋಣ. ನನ್ನ ದೇವರೇ, ನನ್ನ ಸಮಸ್ಯೆಗಳಿಗೆ ನಾನು ನಿಮ್ಮ ಕಾರ್ಯಗಳಿಗೆ ಸಮರ್ಪಿಸುತ್ತೇನೆ. ನಾನು ವಿಶ್ವಾಸಿಸುತ್ತೇನೆ ಈ ವಾಕ್ಯದೊಂದಿಗೆ ನನ್ನ ದೇವರು ನನ್ನನ್ನು ಸಂರಕ್ಷಿಸುತ್ತಾರೆ ಎಂದು, ನನ್ನ ಜೀವನದಲ್ಲಿ ಅದ್ಭುತ ಕಾಣಲು ಸಾಧ್ಯವೆಂದು. ಈ ವಾಕ್ಯ ಆಲಿಸುವ ಎಲ್ಲರ ಮೇಲೆ ಇಂದು ಪವಿತ್ರಾತ್ಮರ ಅಭಿಷೇಕ ಇಳಿದು ಬರಲಿ. ಇಂದು ಆಲಿಸಿದ ವಾಕ್ಯದ ರೀತಿ ನಮ್ಮ ಜೀವನದಲ್ಲಿ ದೇವರ ಅದ್ಭುತವನ್ನು ಕಾಣಲು ಸಾಧ್ಯವಾಗಲಿ. ಪರಸ್ಪರ ದೇವರ ವಾಕ್ಯವನ್ನು ಶೇರ್ ಮಾಡೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.